ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆಲೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾಳೆ. ಪಾಪದೋಳ್ ತರ ಮನೆ ಬಾಕ್ಲಲ್ಲಿ ನಿಂತಿದ್ಲು. ಈ ಮನೆಯವರೆಲ್ಲ ಆರತಿ ತೆಗೆದು ದೀಪ ಬೆಳಗಿ ಒಳಗ್ ಬೇರೆ ಕರ್ಕೊಂಡಿದ್ದಾರೆ. ಇವಳು ದೀಪ ಅಲ್ಲ, ಈ ಮನೆಗೆ ಬೆಂಕಿ ಹಚ್ಚು ಆಗಿದ್ದಾಳೆ. ಹಸೆ ಮನೆ ಮೇಲೆ ಮೂಗು ಬಸ್ರಿ ತರ ಕುತ್ಕೊಂಡ್ ನಾಟಕ ಆಡ್ಬಿಟ್ಟು ಈಗ ನೋಡಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ. ಯಾವತ್ತೋ ಒಂದಿನ ಹೀಗೆಲ್ಲ ಆಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ವಿಮಲ. ಆದರೆ ಇಷ್ಟು ಬೇಗ ಹೀಗಾಗತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಕಣೆ. ವಿಮಲ, ನಿನ್ನ ಮನಸ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು ಹೇಗೆ ಮಾತಾಡ್ತಿಲ್ಲ ಕಣೆ. ನಿನಗಿಂತ ಜಾಸ್ತಿ ನನ್ನ ಮನಸ್ಸಿಗೆ ನೋವಾಗಿದೆ. ಆದರೆ ಏನು ಮಾಡೋದು? ಆ ಲಕ್ಷ್ಮಿ ಬಗ್ಗೆ ಮಾತಾಡೋದಕ್ಕೆ ಈ ಮನೆಯಲ್ಲಿ ನನಗೆ ಯಾವ ರೈಟ್ಸು ಇಲ್ವಲ್ಲಮ್ಮ. ನನಗೆ ಯಾವ ರೈಟ್ಸ್ ಉಳಿಸಿದಾರಕ್ಕ ಈ ಮನೇಲಿ? ಏನೇ ಅವಳು ಆ ಥರ ಅಷ್ಟು ಜೋರಾಗಿ ಮಾತಾಡ್ತಾಳೆ? ಅಯ್ಯೋ ದೇವ್ರೆ, ಈಗಲೇ ಎಷ್ಟು ಜೋರಾಗಿ ಮಾತಾಡ್ತಿದ್ದಾಳೆ ಅಂದರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಬೋದೆ ಅವಳು? ನೆನೆಸ್ಕೊಂಡ್ರೆ ನನಗೆ ಈಗಲೇ ಭಯ ಆಗ್ತಿದೆ ಕಣೆ. ನನ್ನ ಸೊಸೆ ನೋಡೆ, ಪಾವನಿ ಎಷ್ಟು ಒಳ್ಳೆ ಹುಡುಗಿ. ಅವಳಾಯ್ತು, ಅವಳ ಕೆಲಸ ಆಯಿತು, ಸುಮ್ಮನೆ ಇರ್ತಾಳೆ. ನಿನ್ನ ಸೊಸೆ ಇದ್ದಾಳೆ, ಎಷ್ಟು ಜೋರಾಗಿ ಮಾತಾಡ್ತಾಳೆ. ನಿನ್ನ ಸೊಸೆಗೆ ನಮ್ಮ ಪಾವನಿನ ನೋಡಿ ಸ್ವಲ್ಪ ಕಲ್ತ್ಕೊಳ್ಳೋದಕ್ಕೆ ಹೇಳು, ಈ ಮನೆಯಲ್ಲಿ ಹೇಗಿರಬೇಕು ಅಂತ. ವಿಮಲಾ, ಇವಳೇ ಇಷ್ಟು ಜೋರಿದ್ದಾಳೆ ಅಂದರೆ ಇನ್ನು ಅವಳು ಮನೆಯವರು ಪಾತಿದ್ರೆ, ಅದರಲ್ಲಿ ಅವರು ಹಳ್ಳಿ ಜನ ಕಣೆ. ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಬಾಯಿ ಬಂದಾಗ ಮಾತಾಡ್ತಾರೆ. ನಮ್ಮಮ್ಮ ಕಣೆ, ಅವಳು ಎಷ್ಟು ಸೈಲೆಂಟ್ ಹುಡುಗಿ, ಅವಳ ಮನಸ್ಸು ಎಷ್ಟು ಸಾಫ್ಟ್. ಅವಳ ಜೊತೆ ಅವರೆಲ್ಲ ಹೇಗೆ ಮಾತಾಡ್ತಿರ್ಬೋದು, ಹೇಗೆ ನಡ್ಕೊಳ್ತಿರ್ಬೋದು, ಅದನ್ನ ನೆನೆಸ್ಕೊಂಡ್ರೆ ನನ್ನ ತಲೆ ಗಿರ್ ಅಂತಿದೆ ವಿಮಲಾ. ಪಾಪ ನಮ್ಮಮ್ಮ ಹೇಗಿದ್ದಾಳೋ ಏನೋ ಕಣೆ. ವಿಮಲಾ, ಅಮ್ಮ ಕಾಲ್ ಮಾಡ್ತಿದ್ಯಾ? ಮಾಡು ಮಾಡು, ಅವಳು ಹೇಗಿದ್ದಾಳೆ ಅಂತ ಕೇಳು ವಿಮಲಾ. ಅಮ್ಮ, ಅಮ್ಮು ಹೇಗಿದ್ಯಾ? ನೀನಲ್ಲಿ ಆರಾಮಾಗಿದ್ಯಾ ತಾನೆ? ಅಮ್ಮ ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ಯಾ? ಅಂತ ಹಳ್ಳಿ ಕೊಂಪೆಗೆ ನಿನ್ನ ಕೊಟ್ಟ ಮೇಲೆ ಟೆನ್ಷನ್ ಆಗದೆ ಇರುತ್ತಾ ಹೇಳು? ಅಲ್ಲಿ ಎಲ್ರು ನಿನ್ನನ್ನು ಹೇಗೆ ನಡ್ಸ್ಕೊತಿದ್ದಾರೆ? ಅಮ್ಮ, ನಾನು ಆರಾಮಾಗಿ ಇದ್ದೀನಿ. ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಇನ್ನೇನೆ, ಆ ಲಕ್ಷ್ಮಿ ಬಾಯಿ ನೋಡಿದ್ನಲ್ಲ ಇವತ್ತು, ಒಂದು ಮಾತಾಡಂಗಿಲ್ಲ, ನಮ್ಮೇಲೇನೆ ಜೋರ್ ಮಾಡ್ತಾಳೆ. ಲಕ್ಷ್ಮೀನಾ? ಅವಳಿಗೆ ಯಾರ ಮನೆಗೆ ಬಂದಿದ್ದೀನಿ, ಯಾರ ಮುಂದೆ ಏನ್ ಮಾತಾಡ್ತೀನಿ ಅನ್ನೋ ಪ್ರಜ್ಞೆನೇ ಇಲ್ಲ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಅಂತೂ ಇಲ್ವೇ ಇಲ್ಲ. ಅವಳ ಬುದ್ಧಿ ನೋಡಿದ್ರೇನೆ ಗೊತ್ತಾಗತ್ತೆ. ಅವಳ ಮನೆಯವರು, ಸಂಜೀವ, ಅವರಮ್ಮ ಎಲ್ಲ ಎಂತವ್ರು ಅಂತ. ಅವ್ರ ಜೊತೆ ನೀನ್ ಹೇಗಿದ್ಯೋ ಅಂತ ನನಗೆ ಗಾಬರಿ ಆಗ್ತಿದೆ ಕಣೆ. ಅಮ್ಮ, ಲಕ್ಷ್ಮಿಯಲ್ಲಿ ಏನ್ ಮಾಡಿದ್ಲು, ಏನಾಯ್ತು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಇವ್ರು ಯಾರು ಕೆಟ್ಟವ್ರಲ್ಲ. ಸಂಜೀವ್ ಅವ್ರು ಕೆಟ್ಟವ್ರಾಗಿದ್ದಿದ್ರೆ ಇವತ್ತು ನಿನ್ ಜೊತೆ ಫೋನಲ್ಲಿ ಮಾತಾಡೋಕೆ ನಾನೇ ಇರ್ತಿರ್ಲಿಲ್ಲ. ಅಮ್ಮ, ಏನ್ ಹೇಳ್ತಿದ್ಯೆ? ಅಮೃತವ್ರೆ, ನಿಮ್ಗೇನಾಗಿರತ್ತ? ನನ್ಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋದನ್ನ ಅವ್ರಿಗೆ ಹೇಳಿದ ಮೇಲೂ ನಾನು ಅವ್ರ ಜೊತೆಲಿ ಹೊಂದ್ಕೊಳ್ದೆ ಇದ್ರು, ಅವ್ರ ಮನ್ಸಿಗೆ ನೋವಾದ್ರೂ ಕೂಡ ಅವ್ರು ನನ್ ಪ್ರಾಣ ಉಳಿಸಿದ್ದಾರೆ. ಅಮ್ಮ, ನಿಜ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಈ ಹಳ್ಳಿ ಜನ ಇದ್ಯಾವ್ದೂ ಇಷ್ಟ ಇಲ್ಲ. ನಾನಿರ್ಬೇಕಾದ ಜಾಗ ಕೂಡ ಇದಲ್ಲ. ಆದ್ರೆ ಇಲ್ಲಿರೋರೆಲ್ಲ ತುಂಬಾ ಒಳ್ಳೆ ಜನ. ಪ್ಲೀಸ್ ಅಮ್ಮ, ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಟೇಕ್ ಕೇರ್. ಅಮ್ಮಗ್ ಫೋನ್ ಮಾಡಿ ಇನ್ನೂ ಕನ್ಫ್ಯೂಸ್ ಆಯ್ತಕ್ಕ. ಏನಾಯ್ತೆ ವಿಮಲಾ? ಅಮ್ಮ ಏನ್ ಹೇಳಿದ್ಲು? ಆರಾಮಾಗಿದ್ದೀನಿ ಅಂತಾಳೆ.
ಅಲ್ಲಿರೋದಿಕ್ ಆಗ್ತಿಲ್ಲ ಅಂತಾಳೆ. ಜನ ಒಳ್ಳೆಯವರು, ಆದ್ರೆ ಇಷ್ಟ ಇಲ್ಲ ಅಂತಾಳೆ. ಶೋ ವಿಮಲ, ಇದನ್ನೇ ಕಣೆ ನಾನು ಹೇಳಿದ್ದು, ಆ ಜನನೇ ಹಾಗೆ ಅಂತ. ನೋಡು, ನಮ್ಮಮ್ಮ ಎಷ್ಟು ಬುದ್ಧಿವಂತೆ, ಎಷ್ಟು ಜಾಣೆ ಅಂತವಳು ತಲೆ ಕೆಡಿಸ್ಬಿಟ್ಟಿದ್ದಾರೆ ಕಣೆ. ಅದಕ್ಕೆ ಅವಳು ಏನೇನೋ ಮಾತಾಡ್ತಿರೋದು. ಓ ಅಮ್ಮ, ಜೀವನ ನೆನೆಸ್ಕೊಂಡ್ರೆ ನನಗಂತೂ ಎಷ್ಟು ಬೇಜಾರಾಗುತ್ತೆ ಕಣೆ. ಅಮ್ಮ ಸಕ್ಕತ್ತಾಗಿದೆ ಅಮ್ಮ ಸಾಂಬಾರು. ನೀನೇ ವಾಸಿ ಕಣೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀಯ. ನಾನು ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ. ನಿಮ್ಮ ಅಪ್ಪ ಒಂದಿನಕ್ಕೂ ನನ್ನ ಅಡುಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಕೇಳು. ನೀನು ಯಾವಾಗಲೂ ಚೆನ್ನಾಗೇ ಮಾಡ್ತೀಯಲ್ವೇ, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಹೇಳ್ಬೇಕು ರೀ, ಹೇಳ್ಬೇಕು. ಹಾಗೆ ಹೇಳಿದ್ರೆ ನಮಗೂ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಏನೋ ಒಂದು ಬೇಯಿಸಿ ಹಾಕಿದ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಳು, ಆದರೂ ನಾನು ಅಡುಗೆ ಮಾಡಿದಾಗ ಅಮ್ಮ ಸಖತ್ತಾಗಿದೆ ಅಂತ ಹೇಳೋಳು. ಆಯ್ತಾಯ್ತು, ಇನ್ಮೇಲಿಂದ ಹೇಳೋಣ ಬಿಡು. ರೀ, ನನಗೆ ಲಕ್ಷ್ಮಿ ನೋಡಬೇಕು ಅನ್ನಿಸ್ತಿದೆ. ಯಾಕೆ, ಅನ್ನದಲ್ಲಿ ಏನಾದರೂ ಕಲ್ ಸಿಕ್ತಾ? ಹಾಂ, ಅನ್ನದಲ್ಲಿ ಕಲ್ಲು ಸಿಕ್ಕರೆ ತಿಂದುಬಿಟ್ಟು ಜೀರ್ಣಿಸ್ಕೋಬೋದು. ಆದರೆ ನೀನು ಲಕ್ಷ್ಮಿ ನೋಡಬೇಕು ಅಂದ್ಯಲ್ಲ. ನನ್ನ ಮಾತು ಅಂದರೆ ಯಾವಾಗಲೂ ನಿಮಗೆ ಹಿಂಗೇನೆ. ಯಾಕೆ, ನನಗೆ ಮಗಳನ್ನ ನೋಡಬೇಕು ಅನ್ನೋ ಆಸೆ ಭಾವನೆಗಳೇ ಇರಲ್ವಾ? ಇರುತ್ತೆ ಬಿಡು. ನಾನು ನಿನ್ನ ಕಲ್ಲ, ನನಗೂ ಮಗಳನ್ನು ಅಕ್ಕರೆ ಇರಲ್ವಾ? ಇಲ್ಲ ಅಂತ ನಾನು ಯಾವಾಗಲೇ ಅಂದೆ. ಅಮ್ಮ, ಹಾಗಾದ್ರೆ ನಾವೆಲ್ಲರೂ ಲಕ್ಕಿ ಮನೆಗೆ ಹೋಗಿ ಬರೋಣವಾ? ಹ್ಞೂ ಕಣ್ರಿ, ನಾವೆಲ್ಲರೂ ಒಂದಿನ ಅವ್ರ ಮನೆಗೆ ಹೋಗಿ ಬರೋಣವಾ? ಇಲ್ಲಾಂದರೆ ಮಗಳು ಅಳಿಯನ್ನ ಇಲ್ಲಿಗೆ ಕರ್ಸೋಣವಾ? ಸ್ವಲ್ಪ ಅನ್ನ ಹಾಕು, ಅನ್ನ ಹಾಕು. ಇವಳು ಯಾಕೆ ಮಗಳನ್ನ ನೋಡಬೇಕು ಅಂತ ಹೇಳ್ತಿದ್ದಾಳ? ಯಾವತ್ತೂ ಇಲ್ದಿರೋ ಕಾಳಜಿ ಈಗ ಯಾಕೆ ಬಂತು ಇವಳಿಗೆ? ರೀ, ಏನಾದರೂ ಹೇಳ್ರಿ. ನನಗೂ ಮಗಳನ್ನ ನೋಡಬೇಕು ಅನ್ನೋ ಆಸೆ ಇದೆ. ಆದರೆ ಬಸ್ ಚಾರ್ಜಿಗೆ ಕಾಸಿಲ್ಲ ಅಂತ ಮಾತ್ರ ಹೇಳಬೇಡಿ. ಹಾಗೆಲ್ಲ ಕಣೆ, ಅವ್ರಾಗ ಕರೆದಾಗ ನಾವು ಹೋಗೋದು ಚೆನ್ನಾಗಿರುತ್ತೆ, ಅಥವಾ ನಾವು ಹೋಗೋದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕು. ಸುಮ್ಮನೆ ಹಾಗೆ ಹೇಗೆ ಹೋಗೋದು? ಅಲ್ಲ ರೀ, ಮಗಳನ್ನ ನೋಡೋಕೆ ಅವ್ರು ಕರಿಬೇಕು, ನಮಗೆ ಬಲವಾದ ಕಾರಣ ಬೇಕು ಅಂತ ಹೇಳ್ತಿದ್ದೀರಲ್ಲ. ನಮ್ಮ ಮಗಳವಳು, ಅದಕ್ಕಿಂತ ಬೇರೆ ಕಾರಣ ಬೇಕಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ